ವೆನಿಜುವೆಲಾದಿಂದ ಯಾರಾದರೂ ತೈಲ ಮತ್ತು ಅನಿಲ ಖರೀದಿ ಮಾಡತಕ್ಕಂಥ ಯೋಚನೆ ಇಟ್ಕೊಂಡಿದ್ದರೆ ಸ್ವಲ್ಪ ಹುಷಾರಾಗಿರಿ. ಜಗತ್ತಿನ ರಾಷ್ಟ್ರಗಳಿಗೆ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ ಇದು. ಮತ್ತೆ ದ್ವೇಷದ ಸರ್ವಾಧಿಕಾರಿ ಧೋರಣೆಯನ್ನು ಮೆರೆದಿರುವುದು ಡೊನಾಲ್ಡ್ ಟ್ರಂಪ್. ಸರ್ವಾಧಿಕಾರಿ ಧೋರಣೆನ ಅಂತೇಳಿ ಜನ ಕ್ವಶನ್ ಮಾಡ್ತಾ ಇದ್ದಾರೆ. ಇದೀಗ ವೆನಿಜುವೆಲಾ ಜೊತೆ ವ್ಯವಹಾರ ಮಾಡಿದರೆ ಸುಂಕ ನಿಶ್ಚಿತ. ನೀವೇನಾದರೂ ಬೇರೆ ದೇಶಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದು ಟ್ರಂಪು. ಈ ದೇಶದೊಂದಿಗೆ ನೀವು ಅಕ್ಕಪಕ್ಕದವ್ರು ಏನಾದರೂ ವ್ಯವಹಾರಗಳನ್ನು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳುವುದರ ಜೊತೆಗೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇರೋದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ವೆನಿಜುವೆಲಾದಿಂದ ತೈಲ ಅನಿಲ ಖರೀದಿ ಮಾಡೋಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಇರಿ. ಯಾರು ಖರೀದಿ ಮಾಡಕೂಡ್ದು. ಜಗತ್ತಿನ ರಾಷ್ಟ್ರಗಳಿಗೆ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ ಇದು. ಮತ್ತೆ ದ್ವೇಷದ ಸರ್ವಾಧಿಕಾರಿ ಧೋರಣೆ ತೋರಿಸಿದ್ರ ಇಲ್ಲಿ. ವೆನಿಜುವೆಲಾ ಜೊತೆ ವ್ಯವಹಾರ ಮಾಡಿದರೆ ನಾನು ಸುಂಕ ಜಾಸ್ತಿ ಮಾಡೋದು ನಿಶ್ಚಿತ. ಅಂತಹ ದೇಶಗಳ ಮೇಲೆ 25% ಹೆಚ್ಚುವರಿಯಾಗಿ ಟ್ಯಾಕ್ಸ್ ಹಾಕ್ತೀನಿ ನಾನು. ಏಪ್ರಿಲ್ 2ರಿಂದ ಅನ್ವಯವಾಗುವಂತೆ ಸುಂಕವನ್ನು ಹಾಕಿರೋದು ಡೊನಾಲ್ಡ್ ಟ್ರಂಪ್. ವೆನಿಜುವೆಲಾ ಜೊತೆ ಯಾವುದೇ ದೇಶ ವ್ಯವಹಾರ ಮಾಡುವಂತಿಲ್ಲ. ಯಾಕಂದರೆ ಆ ದೇಶ ಅಮೆರಿಕಾಗೆ ಅಪರಾಧಿಗಳನ್ನು ಕಳಿಸ್ತಾ ಇದೆ. ಉಗ್ರವಾದಕ್ಕೆ ವೆನಿಜುವೆಲಾ ಉತ್ತೇಜನ ಕೊಡ್ತಾ ಇದೆ ಅಂಥೇಳಿ ಒಂದು ಆರೋಪ ಇದೆ ಇಲ್ಲಿ. ಇನ್ನು ಸುಂಕದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಭಾರತಕ್ಕೆ ಅಮೆರಿಕದ ರಾಯಭಾರಿ ಅಧಿಕಾರಿ ಬಂದಿದ್ದಾರೆ ಇಲ್ಲಿಗೆ. ಭಾರತಕ್ಕೆ ಅಪಾಯ ಏನು ಅಂತ ನೋಡಿದ್ರೆ ನೋಡಿ, ಅಮೆರಿಕದ ನಿರ್ಧಾರದಿಂದ ಭಾರತಕ್ಕೆ ಭಾರಿ ಆಘಾತ ಆಗುತ್ತೆ. ವೆನಿಜುವೆಲಾದಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಭಾರತ ಖರೀದಿ ಮಾಡುತ್ತೆ. ವೆನಿಜುವೆಲಾದ ತೈಲ ರಫ್ತಿನಲ್ಲಿ 50% ಖರೀದಿ ಮಾಡೋದು ಭಾರತ. ಕಳೆದ ಡಿಸೆಂಬರಲ್ಲಿ ನಿತ್ಯ 1,91,600 ಬ್ಯಾರೆಲ್ ಕಚ್ಚಾ ತೈಲ ಖರೀದಿ ಮಾಡಲಾಗ್ತಾ ಇತ್ತು. ಒಂದು ವರ್ಷದಲ್ಲಿ 22 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಖರೀದಿ ಮಾಡಲಾಗಿದೆ. ಇದುವರೆಗೂ ಅತಿ ಕಡಿಮೆ ಬೆಲೆಗೆ ತೈಲವನ್ನು ಖರೀದಿ ಮಾಡ್ತಿರೋದು ಭಾರತ ತರಿಸ್ತಕ್ಕಂತಹ ಕಚ್ಚಾ ತೈಲದಲ್ಲಿ 90% ರಿಲಯನ್ಸ್ ಖರೀದಿ ಮಾಡುತ್ತೆ. ಇದೀಗ ಸುಂಕ ಹೇರಿಕೆಯಿಂದ ಭಾರತದ ತೈಲ ಮಾರುಕಟ್ಟೆಯ ಮೇಲೆ ಪರಿಣಾಮ ಆಗಿದೆ. We've been ripped off by every country in the world, friend and foe. We were taken advantage of like nobody's ever seen. And you saw what happened today with Venezuela. We did something with Venezuela, which is long in the making, and it's very substantial. And we'll be announcing cars very shortly, and we already announced steel, as you know, and aluminum. We'll be announcing pharmaceuticals at some point in the not too distant, because we have to have pharmaceuticals. We don't make pharmaceuticals anymore in our country. And if we have problems like wars or anything else, we need steel, we need pharmaceuticals, we need aluminum, we need a lot of these things that we sort of don't make anymore. And yet ಡೀಟೇಲ್ಸ್ಗಳಿಗೆ ಸಂತೋಷ್ ರಾಥೋಡ್ ಇರೋದು. ಈಗ ಸಂತೋಷ್ ರಾಥೋಡ್, ಅಮೆರಿಕದಲ್ಲಿ ಒಂದು ಕಡೆ ಗೋಲ್ಡ್ ಕಾರ್ಡ್ಗೆ ಭಾರಿ ಡಿಮ್ಯಾಂಡು, ಇದು ಒಂದು ಭಾಗ. ಆದರೆ ವೆನಿಜುವೆಲಾದಿಂದ ಯಾರಾದರೂ ತೈಲ ಖರೀದಿ ಮಾಡ್ತಾರೆ, ನಾನು ಟ್ಯಾಕ್ಸ್ ಜಾಸ್ತಿ ಹಾಕ್ಬಿಡ್ತೀನಿ ಅವ್ರಿಗೆ ಅಂತ ಹೇಳಿ ಟ್ರಂಪು ಈಗ ಒಂದು ಆದೇಶವನ್ನು ಮಾಡಿರೋದು. ಹಾಗಾದರೆ ಈಗ ತನಗೆ ಬೇಡ, ತನಗೆ ಆಗದವರಿದ್ದಾರೆ ಅಂದ ಮಾತ್ರಕ್ಕೆ ಟ್ರಂಪ್ ಈಗಲೂ ನಾನು ಯಾವ ದೇಶದ ಮೇಲೆ ಏನು ಬೇಕಾದರೂ ಮಾಡಬಲ್ಲೆ ಅನ್ನೋ ಒಂದು ಹೋಪಲ್ಲೇ ಇದ್ದಾರಾ ಮನುಷ್ಯ ಅಂತ? ರಮಾಕಾಂತ್, ಈಗ ಇಡೀ ಜಗತ್ತು ಒಂದು ಕ್ಷಣ ಬೆಕ್ಕಸ ಬೆರಗಾಗ್ತಾ ಇದೆ. ಯಾಕಂದರೆ ಅಮೇರಿಕಾ ಹೇಳಿದ್ದೆಲ್ಲವೂ ಸತ್ಯನ? ಅಮೇರಿಕಾ ಏನು ಒಂದು ಮಾತುಗಳನ್ನು ಹೇಳುತ್ತೆ, ಅದೇ ವೇದವಾಕ್ಯ, ಅದನ್ನು ಮಾತ್ರ ಪರಿಪಾಲನೆ ಮಾಡಬೇಕು ಅನ್ನುವಂತಹ ಒಂದು ಧೋರಣೆಗೆ ಅಮೇರಿಕಾ ಬರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಪ್ರತಿಯೊಂದು ದೇಶಗಳನ್ನು ಕೂಡ ಇವತ್ತು ಕಾಡ್ತಾ ಇದೆ. ಇವತ್ತು ವೆನೆಜುವೆಲಾದಿಂದ ಯಾರ್ಯಾರು ಕ್ರೂಡ್ ಆಯಿಲನ್ನು ಖರೀದಿ ಮಾಡ್ತಾ ಇದ್ದೀರಿ, ಯಾರ್ಯಾರು ಅಲ್ಲಿಂದ ಆಮದು ಮಾಡ್ಕೊಳ್ತಾ ಇದ್ದೀರಿ, ಎಲ್ರಿಗೂ ಕೂಡ 25% ಹೆಚ್ಚುವರಿಯಾಗಿ ಟ್ಯಾರಿಫ್ ಹಾಕ್ತೀನಿ ಅನ್ನುವಂತಹ ಒಂದು ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದಕ್ಕೆ ಒಂದು ಕಾರಣವನ್ನು ಅವರು ಕೊಡ್ತಾರೆ. ಅದೇನಂತಂದರೆ ಭಯೋತ್ಪಾದನೆ, ಅದೇ ರೀತಿಯಾಗಿ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಕಳಿಸುವಂತಹ ಕೆಲಸವನ್ನು ವೆನೆಜುವೆಲಾ ಮಾಡ್ತಾ ಇದೆ ಅನ್ನುವಂತಹ ಒಂದು ಆರೋಪವನ್ನು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾರೆ. ಈಗ ಸಹಜವಾಗಿ ನಾವು ನೋಡಿದಾಗ ಪಾಕಿಸ್ತಾನ ನಿರಂತರವಾಗಿ ಭಾರತಕ್ಕೆ ಭಯೋತ್ಪಾದಕರನ್ನು ಕಳಿಸ್ತಾ ಇದೆ. ಅದೇ ಪಾಕಿಸ್ತಾನಕ್ಕೆ ಅಮೆರಿಕ ಬಹುದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳನ್ನು, ಅದೇ ರೀತಿಯಾಗಿ ವಿಮಾನಗಳನ್ನು ಮಾರಾಟ ಮಾಡುತ್ತೆ. ಮತ್ತೊಂದೆಡೆ ನೋಡಿದಾಗ ಅನೇಕ ದೇಶಗಳನ್ನು ಯುದ್ಧ ಪರಿಸ್ಥಿತಿಗೆ ತಳ್ಳಿ ತನ್ನ ಲಾಭದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಯಾವಾಗ ನಷ್ಟ ಉಂಟಾಗುತ್ತೆ ಆ ದೇಶವನ್ನು ಕೂಡ ಒಂಟಿಯಾಗಿ ಬಿಡುತ್ತೆ. ಅಂದರೆ ತನ್ನ ಲಾಭಕ್ಕಾಗಿ ಈಗ ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ಮಾರುಕಟ್ಟೆ ಏನಿತ್ತು, ಆ ಮಾರುಕಟ್ಟೆ ಮೇಲೆ ಬೆದರಿಕೆ ಒಡ್ಡುವಂತಹ ಒಂದು ತಂತ್ರವನ್ನು ಡೊನಾಲ್ಡ್ ಟ್ರಂಪ್ ಅವರು ಏನಾದರೂ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಪ್ರತಿಯೊಬ್ಬರನ್ನು ಕೂಡ ಕಾಡೋದಕ್ಕೆ ಆರಂಭ ಆಗ್ತಾ ಇದೆ. ಯಾಕಂದರೆ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ದೇಶಗಳನ್ನು ಕೂಡ ಬೆದರಿಸೋದಕ್ಕೆ ಅಂತ ಮುಂದಾದರು. ಮತ್ತೊಂದೆಡೆ ಭಾರತ ವೆನೆಜುವೆಲಾ ಎಷ್ಟೆಲ್ಲ ತೈಲವನ್ನು ಉತ್ಪಾದನೆ ಮಾಡ್ತಾ ಇದೆ, ಅದರ 50% ಕ್ರೂಡ್ ಆಯಿಲನ್ನು ಭಾರತ ಆಮದು ಮಾಡ್ಕೊಳ್ತಾ ಇದೆ. ಈ ನಡುವೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಭೇಟಿ ಕೊಟ್ಟಿದ್ರು, ಆಗ ಹೇಳಿದ್ರು ಅತಿ ಹೆಚ್ಚು ನಾವು ಸಾಧ್ಯವಾದಷ್ಟು ಹೆಚ್ಚು ನಾವು ಅಮೆರಿಕಾದಿಂದ ಕ್ರೂಡ್ ಆಯಿಲ್ ಆಗಿರಬಹುದು, ಅದೇ ರೀತಿಯಾಗಿ ನೈಸ್
ನೈಸರ್ಗಿಕ ಅನಿಲವನ್ನ ಆಮದು ಮಾಡಿಕೊಳ್ಳೋದಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ಮಾತನ್ನ ಹೇಳಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ರು. ಕಳೆದ ತಿಂಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ 2 ಪಟ್ಟು ಹೆಚ್ಚಳ ಈಗ ಅಮೆರಿಕಾದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಈ ನಡುವೆ ಈ ಜಾಗತಿಕ ಮಾರುಕಟ್ಟೆಗಳೇನಿದೆ, ಈಗಾಗಲೇ ಅಮೆರಿಕದ ಡಾಲರ್ ಏನಿದೆ, ಅಮೆರಿಕದ ಡಾಲರು ಪ್ರತಿಯೊಂದು ದೇಶಗಳ ಒಂದು ಆಮದು ಹಾಗೂ ರಫ್ತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನ್ನ ಬಲವನ್ನು ಭದ್ರಪಡಿಸಿಕೊಂಡು ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ. ಪ್ರತಿಯೊಂದು ದೇಶಗಳ ಕರೆನ್ಸಿಗಳು ಕೂಡ ಪಾತಾಳಕ್ಕೆ ಕುಸಿತಾನೆ ಹೋಗ್ತಾ ಇದೆ. ಈ ನಡುವೆ ಈಗ ಮಾರುಕಟ್ಟೆಯನ್ನು ಕೂಡ ಬಿಡದೆ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಅದರ ಮೇಲೆ ಪ್ರಭುತ್ವವನ್ನು ಸಾಧಿಸಿಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಏನಾದರೂ ಮುಂದಾಗ್ತಾ ಇದ್ದಾರಾ? ಇದರ ಜೊತೆಗೆ ನಾವು ನೋಡಿದಾಗ ಒಂದು ಸರ್ವಾಧಿಕಾರಿ ಮನಸ್ಥಿತಿ ಕೂಡ ಬರ್ತಾ ಇದೆ. ಯಾವ ದೇಶಕ್ಕೆ ರಫ್ತು ಮಾಡಬೇಕು, ಯಾವ ದೇಶದಿಂದ ಆಮದು ಮಾಡಿಕೊಳ್ಬೇಕು, ಇದರ ಮೇಲೆಯೂ ಕೂಡ ಸಂಪೂರ್ಣವಾಗಿ ನಿಯಂತ್ರಣ ಸಾಧಿಸೋದಕ್ಕೆ ಅವರು ಮುಂದಾಗ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.